ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಲಿಯೋ ಲಿನು ಲಾಗ್. ಹೋದ ವಾರ ನಾವು ಕೆಲವೊಂದು ವಿಷಯಗಳಿಂದಾಗಿ ನಾವು ಮಾಡೋಕ್ಕಾಗಲಿಲ್ಲ ವರಮಹಾಲಕ್ಷ್ಮಿ ವ್ರತವನ್ನು. ಸೊ ಈ ಶುಕ್ರವಾರ ಮಾಡಿದ್ದೀವಿ. ಹಾಗಾಗಿ ಅದರ ಕೆಲವೊಂದಿಷ್ಟು ಗ್ಲಿಮ್ಸ್ನ ನಿಮ್ಮೊಟ್ಟಿಗೆ ಶೇರ್ ಮಾಡೋಣ ಅಂತ ಹೇಳಿ ನಾನು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬೆಳಗ್ಗೆಂದು ಪ್ರಿಪ್ರೇಷನ್ನು ಅದು ಇದು ಒಂಚೂರು ಅಷ್ಟೇ ವಿಡಿಯೋಸ್ ತೊಗೊಂಡಿದ್ದು, ಅದನ್ನು ಕೂಡ ಆ್ಯಡ್ ಮಾಡಿರ್ತೀನಿ. ಆ್ಯಂಡ್ ಹಾರ್ಟಿ ವೆಲ್ಕಮ್ ಆಲ್ ಆಫ್ ಯು ಟು ಮೈ ಯೂಟ್ಯೂಬ್ ಚಾನಲ್ ಲಿಯೋ ಲಿನು ಲಾಗ್. ಎಸ್, ಅಮ್ಮನ್ನ ಹೀಗೆ ಕೂರಿಸಿದ್ದೀವಿ ನಾವು ನಮ್ಮ ಮನೇಲಿ. ಈ ಥರ ಡೆಕೋರೇಷನ್ ಮಾಡಿದ್ದೀವಿ, ನಿಮಗೆ ತೋರಿಸ್ತೀನಿ. ಓಕೆ, ಎಸ್, ಜಾನ್ ಕೂಡ ಬಂದು. ಎಸ್, ನೋಡಿ ಈ ಥರ ಇದೆ ನಮ್ಮನೆ ಅಮ್ಮ, ವರಮಹಾಲಕ್ಷ್ಮಿ ಅಮ್ಮ. ಆ್ಯಕ್ಚುಲಿ ವರಮಹಾಲಕ್ಷ್ಮಿ ವ್ರತದ ದಿನವೇ ಕೂರಿಸ್ತೀವಿ. ಕೆಲವು ಕಾರಣದಿಂದಾಗಿ ನಾವು ಹೋದ ವಾರ ಮಾಡೋಕ್ಕಾಗಿಲ್ಲ, ಈ ವಾರ ಮಾಡಿದ್ವಿ. ತೋರಿಸ್ತೀನಿ ನಿಮಗೆ ಹೇಗೆಲ್ಲ ಕೂರಿಸಿದ್ದೀನಿ, ಏನು ಎತ್ತ ಅಂತ ಹೇಳಿ. ಆ್ಯಂಡ್ ಬನ್ನಿ, ಬಾಗಿಲೆಲ್ಲ ಹೇಗೆ ಡೆಕೋರೇಷನ್ ಮಾಡಿದ್ದೀನಿ ನೋಡೋಣ. ಎಸ್, ಈ ತೋರಣ ಎಸ್, ಚೆನ್ನಾಗಿದೆ ಅಲ್ವಾ? ಚೆನ್ನಾಗಿದೆ, ನೈಸ್. ಎಸ್, ಬನ್ನಿ ಅಮ್ಮನ ತೋರಿಸ್ತೀನಿ. ಬ್ಯೂಟಿಫುಲ್ ಆಗಿದೆ. ಹಿಂಗೆ ಕೂರಿಸಿದ್ವಿ ಅಮ್ಮನ್ನ. ನಿಮಗೆಲ್ಲ ಖುಷಿ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ನಾನು, ಆ್ಯಂಡ್ ಇಷ್ಟ ಕೂಡ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ವರಮಹಾಲಕ್ಷ್ಮಿ ತಾಯಿ ಎಲ್ಲರ ಆಸೆಗಳನ್ನು ನೆರವೇರಿಸಲಿ. ಯಾರೆಲ್ಲ ಏನೆಲ್ಲ ಆಸೆಗಳನ್ನು ವರಗಳನ್ನು ಕೇಳ್ಕೊಂಡಿದ್ದೀರಾ ಅಲ್ವಾ, ಎಲ್ಲರ ಆಸೆಗಳು ಕೂಡ ವರಗಳು ಕೂಡ ನೆರವೇರಲಿ ಅಂತ ನಾನು ನಮ್ಮ ಚಾನಲ್ ಮೂಲಕ ಕೇಳ್ಕೊಳ್ತೀನಿ. ಎಸ್, ಅಮ್ಮ ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊಳ್ತೀನಿ. ಆ್ಯಂಡ್ ಯಾರೆಲ್ಲ ಮಕ್ಕಳಿದ್ದೀರಾ, ಯಾರೆಲ್ಲ ದೊಡ್ಡೋರಿದ್ದೀರಾ, ಯಾರೆಲ್ಲ ವಯಸ್ಸಾದವರಿದ್ದೀರಾ, ಎಲ್ಲರಿಗೂ ಕೂಡ ಒಳ್ಳೆ ಆಯಸ್ಸು ಆರೋಗ್ಯವನ್ನು ಮೊದಲು ತಾಯಿ ಕರುಣಿಸ್ಲಿ, ಆನಂತರ ಸುಖ ಸಂಪತ್ತು ಎಲ್ಲವನ್ನ ಕರುಣಿಸ್ಲಿ ಅಂತ ಕೇಳ್ಕೊಳ್ತೀನಿ. ಎಸ್, ನೋಡಿ ಹೀಗಾಗಿದೆ. ಎಸ್, ಇದು ಸೋಫಾ ಇಲ್ಲಿತ್ತು ಅಲ್ವಾ, ಅದನ್ನು ನಾವು ಆ ಕಡೆ ಶಿಫ್ಟ್ ಮಾಡಿ ಹಾಗೆ, ಯಾಕೆಂದರೆ ಚಿಕ್ಕ ಮನೆ ಇದು, ನಿಮ್ಗೆ ಗೊತ್ತಿದೆ, ಆಲ್ರೆಡಿ ನೋಡಿದ್ದೀರಾ. ಎಸ್, ಚಿಕ್ಕ ಮನೆ ಆಗಿದ್ದರಿಂದ ಈ ಸೋಫಾವನ್ನೇ ಈ ಕಡೆ ಹಾಕಿಬಿಟ್ಟು ಇಲ್ಲಿಗೆ ಅಮ್ಮನ ಕೂರಿಸಿದ್ವಿ. ಇಲ್ಲಿರೋ ಸೋಫಾನ ತೆಗೆದು ಅಲ್ಲಿ ಸ್ಟಡಿ ರೂಮಲ್ಲಿ ಹಾಕಿದ್ದೀನಿ. ಸೊ ಇಲ್ಲಿ ಅಮ್ಮನ ಕೂರಿಸಿದ್ವಿ. ಆ ಕರ್ಟನ್ ಕೂಡ ಯೂಸ್ ಮಾಡಿದ್ದೀನಿ. ಎಸ್, ಬನ್ನಿ ನಾನು ತೋರಿಸ್ತೀನಿ. ಓಕೆ, ಹೇಗೆ ಮಾಡಿದ್ದೀನಿ. ಎಸ್, ಎಲ್ಲ ರೆಡಿ ಮಾಡ್ಕೋತಾ ಇದ್ದೀವಿ ಅಮ್ಮನ ಕೂರಿಸ್ಲಿಕ್ಕೆ. ನನ್ನ ಹಸ್ಬೆಂಡ್ ಅದೆಲ್ಲ ಕರ್ಟನ್ ಎಲ್ಲ ಹಾಕಿ ಕೊಡ್ತಾ ಇದ್ದಾರೆ. ಎಸ್, ಅವರು ಅಕಸ್ಮಾತ್ ಇಂಡಿಪೆಂಡೆನ್ಸ್ ಡೇ ಸೆಲೆಬ್ರೇಷನ್ಗೆ ಹೋಗಿರಲಿಲ್ಲ ಅಂದಿದ್ರೆ ನಮ್ಮದು ಮಾರ್ನಿಂಗೇ ಕೂರಿಸ್ಬಿಡ್ತಿದ್ವಿ. ಬಟ್ ಅವ್ರು ಹೋಗಿದ್ದ ಕಾರಣ ಇವಾಗ ಮಾಡ್ತಾಯಿದ್ದೀವಿ. ಎಸ್, ಎಲ್ಲ ಡೆಕೋರೇಷನ್ ಎಲ್ಲ ಆದಮೇಲೆ ನಿಮಗೆ ತೋರಿಸ್ತೀನಿ ಹೇಗೆ ಬಂತು ಅಂತ. ಇಲ್ಲಿ ಹೊಡೆಯಲ್ಲ ನೀವು. ಯಾವಾಗಲೂ ನಮ್ಮ ಮನೆಯವ್ರು ನನ್ನ ಮಗಳನ್ನು ಹೊಡಿತಾರೆ ಮೀನ್ಸ್ ಪ್ರೀತಿಗೆ. ಆದ್ರೆ ಅವರಪ್ಪ ಬಿದ್ದೋಗ್ತಾರೆ ಅಂತ ಹೇಳಿ ಹೋಗಿ ಟೇಬಲೆಲ್ಲ ಹಿಡ್ಕೊಂಡು ನಿಂತಿದ್ಲಪ್ಪ ಇವಳು ಚಿನ್ನಮ್ಮ. ಎಸ್, ಅಮ್ಮ, ಅಣ್ಣ, ಬಾಸ್ ಅಲ್ಲಿ ಮಲಗಿದ್ದಾರೆ ಇನ್ನೂ ಎದ್ದು. ಆ್ಯಂಡ್ ಮಂಜುಳಾ ಇಲ್ಲೆಲ್ಲ ಅಡುಗೆದು ಅದು ಇದೆಲ್ಲ ರೆಡಿ ಮಾಡ್ತಾವಳೆ. ಎಸ್, ಇಲ್ಲಿ ಕೆಲವೊಂದಿಷ್ಟು ಐಟಮ್ಸ್ ಕೂಡ ರೆಡಿಯಾಗಿದೆ. ಪಲ್ಯ, ಬದನೆಕಾಯಿ ಪಲ್ಯ, ಕಾಳು ಪಲ್ಯ, ಒಬ್ಬಟ್ಟು ಸಾಂಬಾರು. ಎಸ್, ಒಬ್ಬಟ್ಟಿಗೂ ಕಣಕ ಎಲ್ಲ ರೆಡಿ ಮಾಡಿ ಎಲ್ಲ ರೆಡಿ ಆಗಿದೆ. ಅಂತೂ ಇಂತೂ 3 ಜನ ಸೇರ್ಕೊಂಡು ಏನೇನು ಮಾಡಿ ಎಲ್ಲ ರೆಡಿ ಮಾಡಿದ್ದೀವಿ. ಬನ್ನಿ ಅಮ್ಮನ ಕೂರ್ಸೋಣ. ರೆಡಿಯಾಗಿದೆ ನಮ್ಮದು ವರಮಹಾಲಕ್ಷ್ಮಿ. ಬರ್ರಿ ಈಗ ಎಲ್ಲ ಸೇರಿ ಮಂಗಳಾರತಿ ಮಾಡೋಣ. ಆ ಮಂಗಳಾರತಿ ಮಾಡೋ ಖುಷಿ ವಿಷಯನ ನಿಮ್ಮೊಟ್ಟಿಗೂ ಶೇರ್ ಮಾಡೋಣ ಅಂತ. ಅಂದರೆ ನಾವು ಮಾಡೋ ಪೂಜೆಯಲ್ಲಿ ಎಲ್ಲರೂ ಭಾಗವಹಿಸಿದಂಗೆ ಆಗುತ್ತೆ. ಸೊ ದಟ್ ನಮಗೂ ಖುಷಿನ ಸಿಕ್ಕತ್ತೆ ಅಂತ ಹೇಳಿ ಬನ್ನಿ. ಇವಾಗ ಆಲ್ರೆಡಿ ಎಲ್ಲ ಪೂಜೆ ಡೆಕೋರೇಷನ್ ಎಲ್ಲ ಆಯಿತು, ಅಮ್ಮನ ಕೂರಿಸಿ ಆಯಿತು, ಎಲ್ಲನೂ ಮುಗಿತ್ತು. ಜಸ್ಟ್ ಮಂಗಳಾರತಿ ಮಾಡೋದೊಂದು ಬಾಕಿ. ಎಲ್ಲರೂ ಬಂದಾಯಿತು, ಬರ್ರಿ ಮಾಡೋಣ. ಈ ಕಡೆ ತಿರುಗಿ. ಎಲ್ಲರೂ ಶಾರ್ಟ್ಸಿಗೆ ಕಾಣಂಗಿಲ್ಲ ಅವ್ರೆ. ಆಂಟಿ ಊಟ ಎಲ್ಲ ಆಯಿತು. ಆಂಟಿ ಹೊರಟ್ರು, ಮತ್ತು ಅಲ್ಲೂ ಯಾರೂ ಇಲ್ಲ ಹಂಗಾಗಿ ಸೊ ಹುಡಿ ಎಲ್ಲ ತುಂಬಿಸ್ಕೊಂಡು ಹೊರಟ್ರು. ಆಂಟಿನ ಊರಿಗೆ ಹೊರಟ್ರು. ಅಣ್ಣ, ಅಪ್ಪಾಜಿ, ಸರ್, ಲಿಯೋ ಎಲ್ಲ ಹೊರಗಡೆ ಕೂತಿದ್ರು. ಪ್ರದೀಪನ ಇದ್ದಾನೆ, ಜಸ್ಟ್ ಮಿಸ್ಸಿಂಗ್ ಸಮ್ವೇರ್. ಅಜ್ಜಿ ಮೊಮ್ಮಗ ಬಂದ್ರಿ ಇವಾಗ. ಊಟ ಎಲ್ಲ ಆಯಿತು. ಎಸ್, ಸಿ ಹಿಯರ್ ಹರ್ ಘರ್ ತಿರಂಗ ನಮ್ಮದು ಇದು.
ಆಂಟಿ ಅಪ್ಪಾಜಿ ಹೊರಟ್ರು ಊರಿಗೆ. ಪ್ರತಿ ಸಲ ನಮ್ಮ ಲಿಯೊಂದು ಇದೇ ಕಂಪ್ಲೇಂಟ್, ಅಮ್ಮಮ್ಮ ನೀವು ಉಳ್ಕೊಳ್ಳಲ್ಲ, ಸುಳ್ಳು ಹೋಗ್ತೀರಾ ನಮಗೆ ಅಂತ. ಹಾಂ ಆಯ್ತು ರೀ ಅಪ್ಪಾಜಿ, ಹುಷಾರು. ಬೆಳಗ್ಗೆ ಬರ್ತಿತ್ತು. ಆಯ್ತು ಅಪ್ಪಾಜಿ, ಹುಷಾರು ಅಪ್ಪಾಜಿ. ಆಂಟಿ ಬಾಯ್, ಗುಂಡಣ್ಣನ ಕೇಳ್ದೇನ್ರಿ, ಅಮ್ಮು ಕೇಳ್ದೇನ್ರಿ. ಅಜ್ಜಿ ಬಾಯ್, ಹುಷಾರು. ಪೂಜೆ ಊಟ ಎಲ್ಲನೂ ಆಯಿತು. ಇವಾಗ ಉಡಿ ತುಂಬೋ ಕಾರ್ಯಕ್ರಮ, ಎಲ್ರಿಗೂ ಬರಬೇಕು. ಹಾಗೇನೆ ಮಂಜುಳ ಈಗ ಹೊರಟಿದ್ದು ವಾಪಸ್ಸು. ಸೊ ಅವಳಿಗೆ ಉಡಿ ತುಂಬಿಟ್ರೆ ಅವಳು ಹೋಗ್ತಾಳೆ ಅಂತ ಹೇಳಿ ಈಗ ಅವಳಿಗೆ ಉಡಿ ತುಂಬಿಡ್ತೀನಿ. ಬನ್ನಿ ನೋಡೋಣ ಮತ್ತೆ ಹೆಂಗಾಗಿದೆ ನಮ್ಮದು ಪೂಜಾ ಅಂತ ಕೂಡ ನಮಗೆ ತಿಳಿಸಿ. ಓಕೆ, ಹೆಂಗೆ ಮಾಡಿದೀವಿ ಪೂಜಾ ಅಂತ ಹೇಳಿ ನಮಗೆ ಕಮೆಂಟ್ ಮಾಡಿ. ಆಯ್ತಲ್ಲಮ್ಮ, ಬೇಡಲ್ಲ ಅಪ್ಪು ಹಾಯ್ ಅನ್ನಿ ತಡಿಯೋ ತಡಿ ಉಡಿ ತುಂಬ ನಮಸ್ಕಾರ ಮಾಡಿ ಫೋಟೋ ನೀನು ಬೇಗ ಡ್ರೆಸ್ ಹಾಕೋಬಾ. ಹಾಂ ಕೊಡ್ತೀವಿ. ಎಸ್, ನನ್ನಮ್ಮ ನನ್ನ ವರಮಹಾಲಕ್ಷ್ಮಿ ತಾಯಿ ಈ ಥರ ಆಗಿದ್ದಾರೆ. ಎಸ್, ಖುಷಿ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ನಿಮ್ಮೆಲ್ಲರಿಗೂ. ನೋಡಿ, ನಾನು ಈ ಥರ ಡೆಕೋರೇಷನ್ ಮಾಡಿರೋದು. ಎಸ್, ಐ ಹೋಪ್ ಯು ಪೀಪಲ್ ವಿಲ್ ಲೈಕ್ ದಿಸ್ ವಿಡಿಯೋ. ಓಕೆ, ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ. ನಿಮ್ಮ ಲೈಕ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನಮಗೆ. ಆ್ಯಂಡ್ ಅಮ್ಮ ಹೇಗೆ ಕಾಣಿಸ್ತಿದ್ದಾರೆ ಅಂತ ಕೂಡ ಹೇಳಿ. ಏನೋ ನನ್ನ ಒಂದು ಚಿಕ್ಕ ಪ್ರಯತ್ನದಲ್ಲಿ ನಾನು ಕೂರಿಸಿದ್ದೀನಿ. ಆ್ಯಂಡ್ ಸ್ಯಾರಿ ಕೂಡ ನಾನು ತೋರಿಸಿದ್ದೆ ಅಲ್ವಾ ನಿಮಗೆ ವಿಡಿಯೋನಲ್ಲಿ, ಹೇಗೆ ಸ್ಯಾರಿ ಡ್ರೇಪ್ ಮಾಡೋದು ಅಮ್ಮಂಗೆ ಅಂತ ಹೇಳಿ. ಅದೇ ಥರನೇ ಈ ಸಲನೂ ಉಡಿಸಿರೋದು. ಎಸ್, ಹೇಗೆ ಕಾಣುತ್ತೆ ಹೇಳಿ ನಮಗೆ. ಪ್ರಸಾದಕ್ಕೆ ಕಾಮನ್ ನೀವೆಲ್ಲರೂ ಹೇಗೆ ಮಾಡ್ತೀರಾ ಹಾಗೆಯೇ ಒಬ್ಬಟ್ಟು, ಬದನೆಕಾಯಿ ಪಲ್ಯ, ಮಡಿಕೆಕಾಳು ಪಲ್ಯ, ರೈಸು, ಸಾಂಬಾರು ಎಲ್ಲ ಮಾಡಿದ್ವಿ. ಆ್ಯಂಡ್ ಈ ಥರ ಆಗಿದೆ ನಮ್ಮ ಮನೆ ವರಮಹಾಲಕ್ಷ್ಮಿ. ಇದು ಕರ್ಟನ್ ಬ್ಯಾಕ್ಗ್ರೌಂಡ್ಗೆ ಈ ಕರ್ಟನ್ ಯೂಸ್ ಮಾಡಿದೆ, ಚೆನ್ನಾಗಿ ಕಾಣುತ್ತೆ ಅಂತ ಹೇಳಿ. ಬಿಕಾಸ್ ಅಮ್ಮಂದು ಸ್ಯಾರಿ ಕಲರ್ ಈ ಕಲರ್ ಅಲ್ವಾ, ಸೊ ಅದು ಗ್ರೀನ್ ಮತ್ತು ಎಲ್ಲೋ ಪಕ್ಕ ಆಪೋಸಿಟ್ ಕಲರ್ ಆಗುತ್ತೆ ಅಂತ ಹೇಳ್ಬಿಟ್ಟು ಐ ಹ್ಯಾವ್ ಟೇಕನ್ ದಿಸ್ ಕರ್ಟನ್. ಹೇಗೆ ಅನಿಸ್ತು ನಿಮಗೆ ನನಗೆ ದಯವಿಟ್ಟು ಮೆಸೇಜ್ ಮಾಡಿ. ಏನಾದರೂ ಇಷ್ಟ ಆದರೆ ಲೈಕ್ ಕೂಡ ಮಾಡಿ. ಓಕೆ, ಎಸ್, ವರಮಹಾಲಕ್ಷ್ಮಿ ಅಮ್ಮ ಎಲ್ರಿಗೂ ಒಳ್ಳೆಯದನ್ನು ಮಾಡಲಿ. ಎಸ್, ಬನ್ನಿ ಹೇಗೆ ಹೋಗುತ್ತೆ ತೋರಿಸ್ತೀನಿ ನಾನು. ಓಕೆ, ಮಾರ್ನಿಂಗೆಲ್ಲ ನಾನು ನಿಮ್ಮ ಶೂಟ್ ಮಾಡಿ ತೋರಿಸ್ಲಿಕ್ಕೆ ಆಗಿಲ್ಲ, ಬ್ಯುಸಿ ಇದ್ದಿದ್ದರಿಂದ. ಸೊ ಇವಾಗ ಸಂಜೆ ವ್ಲಾಗ್ನ ಶುರು ಮಾಡಿದ್ದೀನಿ. ಬನ್ನಿ, ಎಲ್ರಿಗೂ ಅರ್ಶಿನ ಕುಂಕುಮಕ್ಕೆ ಕರಿಬೇಕು, ಅವ್ರಿಗೆಲ್ಲ ಅರ್ಶಿನ ಕುಂಕುಮ ಕೊಡಬೇಕು. ನೋಡೋಣ ಹೇಗೋಗುತ್ತೆ ಅಂತ. ಓಕೆ, ಎಸ್, ಇವಾಗ ಅರ್ಶಿನ ಕುಂಕುಮಕ್ಕೆ ಎಲ್ಲರನ್ನ ಕರಿಬೇಕು. ಹಾಗಾಗಿ ಮತ್ತು ಅರ್ಶಿನ ಕುಂಕುಮಕ್ಕೆ ಏನೆಲ್ಲ ಬೇಕಲ್ಲ ಪ್ರಿಪ್ರೇಷನ್ಸ್ ಅದನ್ನೆಲ್ಲ ಮಾಡ್ಕೊಳ್ತಾ ಇದ್ವಿ ಅಮ್ಮ ನಾನು. ಮಧ್ಯಾಹ್ನ ಸ್ವಲ್ಪ ಮಾಡಿಟ್ಟಿದ್ವಿ ಆ್ಯಕ್ಚುಲಿ. ಆಂಟಿ ಎಲ್ಲ ಮಂಜುಳ ಎಲ್ಲ ಬಂದಾಗ ಮಾಡಿಟ್ಟಿದ್ವಿ. ಈಗ ಇನ್ನೂ ಸ್ವಲ್ಪ ಶಾರ್ಟೇಜ್ ಆಗುತ್ತಲ್ಲ, ಸೊ ಅಮ್ಮ ನಾನು ಅದೊಂದಿಷ್ಟು ಮಾಡ್ಕೊಂಡು ಅರ್ಶಿನ ಕುಂಕುಮ ಕರೆದ್ರಾಯ್ತು ಅಂತ ಹೇಳಿ ಎಲ್ಲ ಬ್ಲೌಸ್ ಪೀಸು, ಅದು ಫ್ರೂಟ್ಸು, ಅರ್ಶಿನ ಕೊಂಬು, ಉತ್ತುತ್ತಿ ಏನೆಲ್ಲ ಕೊಡ್ತೀವಿ ಅಲ್ವಾ, ಅದೆಲ್ಲವನ್ನು ಸೆಟ್ ಮಾಡಿ 1 by 1 ಇಟ್ಕೊಳ್ತಾ ಇದ್ದೀವಿ. ಈಗ ಅದ್ರ ಮಧ್ಯೆ ನನ್ನ ಮಗಳು ಕೂಡ ಬರ್ತಾಳೆ, ಗೊತ್ತಿದೆ ನಿಮ್ಗೆ ಎಲ್ಲದಕ್ಕೂ. ಒಂದು ಉತ್ತುತ್ತಿ ಕೊಡು.
ಹೂ ಆಡ್ ಮಾಡಬೇಕು ಚೆನ್ನಾಗಿ ಮುಟ್ಟಿಲ್ಲ ಎಲ್ಲದಕ್ಕೂ ಒಂದೊಂದು ಹೂ ಇಡು. ಗುಡ್ ಗರ್ಲ್. ಲಿಯೋ ಕೂಡ ಹೆಲ್ಪ್ ಮಾಡ್ತಾ ಇದ್ದಾಳೆ. ಬರೀ ಅಜ್ಜಿ ಮಮ್ಮಿ ಮಾಡಿದಷ್ಟೇ ಯಾಕೆ ಅಂತ ಹೇಳಿ ಮಗಳು ಕೂಡ ಬಂದಿದ್ದಾಳೆ. ಕಲಿಸಿ ತಪ್ಪೇನಿಲ್ಲ ನನ್ನ ಪ್ರಕಾರ. ಯಾಕೆಂದರೆ ಹೆಣ್ಮಕ್ಳು ಯಾವತ್ತಿದ್ರು ಏನು ಓದಿದ್ರು ಏನು ಜಾಬ್ ಮಾಡಿದ್ರು ಮಾಡಲೇಬೇಕು ಇವೆಲ್ಲವನ್ನ ಅಲ್ವಾ. ಸೊ ಚಿಕ್ಕಕ್ಕಿದ್ದಾಗಿಂದ ಅವರಿಂದ ಆಗೋವಂಥವಿದ್ರೆ ಕಲಿಸ್ಬೋದು ಅಂತ ನನಗೆ ಅನಿಸತ್ತೆ. ನಿಮ್ಮ ಒಪಿನಿಯನ್ ಏನೋ ಗೊತ್ತಿಲ್ಲಪ್ಪ. ಬಟ್ ನಾವು ಇನ್ಕ್ಲೂಡ್ ಮಾಡ್ಕೊತೀವಿ. ನಾನು ಅಮ್ಮ ಏನಾದರೂ ಹಿಂಗೆ ಏನಾದ್ರು ಫಂಕ್ಷನ್ ಮಾಡ್ತಿದ್ರೆ ಅಥವಾ ನಾನು ರೆಡಿ ಮಾಡ್ತಿದ್ರೆ ಅವಳು ಬರ್ತಾಳೆ. ಬಟ್ ಏನಪ್ಪ ಕೆಡಿಸ್ಬಿಟ್ಟಾಳು ಅಂತ ಭಯ ಅಷ್ಟೇ. ಕೆಡಿಸ್ಬಿಟ್ಟಾಳು ಅಂತ ಸ್ವಲ್ಪ ಭಯ ಪಡ್ತೀವಿ ಅಷ್ಟೇ. ಬೇಡ, ಈಗ ಇದ್ರ ಮೇಲೆ ಹೂವಿಟ್ಬಿಟ್ಟು ಇಡು ಸಾಕು. ಎಸ್, ಪಟಾಪಟಿ ಎಲ್ಲವನ್ನ ನಾವು ರೆಡಿ ಮಾಡ್ಕೊಳ್ತೀವಿ. ಮಾಡಿಕೊಂಡು ಆಮೇಲೆ ಅದು ಬನಾನ ಹಾಕಿಲ್ಲ, ಅದಕ್ಕೊಂದು ಬನಾನ ಹಾಕು. ಈ ಕಡೆ ತಿರ್ಸಿ, ಅಮ್ಮ ಕಡೆ ತಿರ್ಸಿ. ತೊಂದರೆ ಇಲ್ಲ. ಅಡಿಕೆ ಒಂದಷ್ಟು ಮಾಡಿ ಇಟ್ಕೊಳ್ಬೇಕಾ? ಅವ್ರು ಬಂದರೆ ಮತ್ತೆ ಮಾಡ್ಬೇಕಾ? ಇದೆ 9 ಹಾಕಬೇಕು, 5 ಹಾಕಬೇಕು. ಮಡ್ಲಕ್ಕಿ, ಅರ್ಶಿನ ಕುಂಕುಮ ಏನೆಲ್ಲ ಹೇಳ್ಬೋದು ರೆಡಿ ಮಾಡ್ಕೊಳ್ತೀವಿ. ಪಟಾಪಟ್ ಅಂತ ಮಾಡ್ಕೊಳ್ತೀವಿ. ಆಮೇಲೆ ಮತ್ತೆ ಸಿಗೋಣ. ಓಕೆ. ಥ್ಯಾಂಕ್ ಯು ಅಕ್ಕ. ಸೂಪರ್. ಈ ಕಡೆ ತಿರುಗ್ರಿ ಅಕ್ಕ. ಅಕ್ಕ ಚೂರು ನಿಂತ್ಕೊಡ್ರಿ. ಎಸ್. ಅಯ್ಯೋ ನಿಮಗೆ ಗೊತ್ತಲ್ಲಪ್ಪ, ಎಲ್ಲ ವಿಡಿಯೋ ಮಾಡ್ತೀನಿ ನಾನಂತ. ಇವರು ನಮ್ಮ ಅಕ್ಕ, ರಕ್ತ ಸಂಬಂಧ ಅಲ್ಲ, ಬಟ್ ಮೋರ್ ದ್ಯಾನ್ ದಟ್. ಕುಮುದಕ್ಕ ಅಂತ ನನಗೆಲ್ಲ ಸಜೆಷನ್ ಕೊಡೋರು ಇವರೇನೆ. ಇವ್ರ ಮನೆ ಮೇಲೆ ನಾವಿರೋದು. ಅಕ್ಕಂಗೆ ಐಡಿಯಾ ಇಲ್ಲ, ರೆಡಿಯಾಗಿ ಬರ್ತಿದ್ರು ಪಾಪ. ಹಂಗೆ ಕುಂಕುಮ ತೊಗೊಳೋದಂತ ಹಂಗೆ ಬಂದುಬಿಟ್ಟವ್ರೆ. ಕುಮುದಕ್ಕ ಅಂತ ಮೈ ಫೇವ್ರೆಟ್ ಸಿಸ್. ಇದು ಬೆಳಕ ಸರಿಯಾಗಲ್ಲ ಪಾಪ. ಇಲ್ಲಿ ಚೆನ್ನಾಗಿತ್ತು, ನಾವಾಗಲೇ ಹೇಳ್ಕೊಂಡಿದ್ವಿ. ಚೆನ್ನಾಗಿಲ್ಲ. ನಮಸ್ಕಾರ ಮಾಡಿ. ಸರ್ ಬರ್ರಿ ಸರ್. ಎಲ್ಲ ನೆನಪಾಗ್ತವೆ. ನೆನಪಾದಾಗ ಆ ಭಾಷೆ ಬರುತ್ತೆ. ಎಸ್, ಅರ್ಶಿನ ಕುಂಕುಮ ಎಲ್ಲ ಕೊಟ್ಟು ಎಲ್ಲ ಆಯಿತು. ಇದಾಗಿತ್ತು ನಮ್ಮದು ಇವತ್ತಿಂದು ಲಾಗ್ ಆ್ಯಂಡ್ ವರಮಹಾಲಕ್ಷ್ಮಿ ವ್ರತ. ಬೆಳಗ್ಗೆ ಎಲ್ಲ ಪ್ರಿಪ್ರೇಷನ್ ಏನೆಲ್ಲ ಇತ್ತು ಎಲ್ಲರೂ ಮಾಡೋ ಹಾಗೆ ನಾವು ಮಾಡಿದ್ವಿ. ಆ್ಯಂಡ್ ಎಲ್ಲ ಪೂಜೆ ಎಲ್ಲ ಮುಗಿಸಿ ಆಂಟಿ, ಅಂಕಲ್ಲು ಮತ್ತು ನಮ್ಮ ಮೈದ್ನ, ಅವರ ಹೆಂಡತಿ, ಅಮ್ಮ ನೆನ್ನೆನೇ ಬಂದಿದ್ದರು. ಅಂದರೆ ನಮಗೆಲ್ಲ ಹೆಲ್ಪ್ ಮಾಡಬೇಕಲ್ಲ, ಮತ್ತು ನೆನ್ನೆನೇ ಬಂದಿದ್ದರು ಅಮ್ಮ. ಆವಾಗಲೇ ಮತ್ತು ನಾವು ಪಾಪುನ ಅಮ್ಮನ ಜೊತೆ ಬಿಟ್ಟು, ಅವ್ನಿಗೆ ಜ್ವರ ಬಂದಿತ್ತು ಆ್ಯಕ್ಚುಲಿ, ಅಮ್ಮನ ಜೊತೆ ಬಿಟ್ಟು ನಾವು ಮಾರ್ಕೆಟ್ಗೆ ಹೋಗಿದ್ವಿ ನಾನು ಸರ್. ಸೊ ಎಲ್ಲವನ್ನು ತೊಗೊಂಡು ಮಾಡಿ ನೆನ್ನೆ ನೈಟ್ ಬಂದು
ಆಮೇಲೆ ಬೆಳಗ್ಗೆ ಒಬ್ಬಟ್ಟು, ಪಲ್ಯಗಳು, ರೈಸು, ಸಾಂಬಾರು ಎಲ್ಲ ಊಟಕ್ಕೆ ಮಾಡಿದ್ವಿ ಎಲ್ಲರೂ ಸೇರಿ. ಆ್ಯಂಡ್ ಚೆನ್ನಾಗಾಗಿತ್ತು ಕೂಡ ಊಟ. ಎಸ್, ಎಲ್ಲ ಏನಿದೆ ವ್ರತ ಎಲ್ಲವನ್ನ ಕಂಪ್ಲೀಟ್ ಮಾಡಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ ನಾನು. ನನ್ನಿಂದ ಎಷ್ಟೆಲ್ಲ ಸಾಧ್ಯ ಅಷ್ಟನ್ನು ಮಾಡಿದ್ದೀನಿ ನಾನು. ಎಸ್, ತಾಯಿ ಎಲ್ರಿಗೂ ಒಳ್ಳೆಯದನ್ನು ಮಾಡಲಿ. ಆ್ಯಂಡ್ ಎಲ್ಲ ಏನೆಲ್ಲ ಕೋರಿಕೆಗಳಿದೆ ಎಲ್ಲರವನ್ನ ಕೋರಿಕೆಯನ್ನು ನೆರವೇರಿಸಲಿ ಅಂತ ಕೇಳ್ಕೊಳ್ತೀನಿ. ಎಸ್, ನಾವು ಮಾಡಿರೋ ಈ ಪೂಜೆ, ಈ ವ್ರತ ನಿಮಗೇನಾದರೂ ಇಷ್ಟ ಆಗಿದೆ, ನಮ್ಮ ಫ್ಯಾಮಿಲಿ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಕೊಡಿ. ನೀವು ಕೊಡೋ ಲೈಕ್ ಕೂಡ ನಮಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಎಸ್, ಮತ್ತೆ ಮುಂದಿನ ಲಾಗಲ್ಲಿ ಸಿಗೋಣ. ಈಗೆಲ್ಲ ಇಷ್ಟೆಲ್ಲ ಆಯಿತು. ನೆಕ್ಸ್ಟ್ ಏನಿಲ್ಲ, ಮತ್ತೆ ನೈಟ್ ಊಟ ಮಾಡೋದು, ಮಲಗೋದು, ನಾಳೆ ವಿಸರ್ಜನೆ ಮಾಡೋದು ಅಮ್ಮನ. ಎಸ್, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಏನಾದರೂ ನಿಮಗೆ ಇಷ್ಟ ಆಗಿದ್ದರೆ ಈ ವಿಡಿಯೋ ದಯವಿಟ್ಟು ಲೈಕ್ ಕೊಡೋದು ಮಾತ್ರ ಮರಿಬೇಡಿ. ಓಕೆ. ಎಸ್, ಥ್ಯಾಂಕ್ ಯು. ನಮ್ಮ ಟ್ರೆಡಿಷನ್ ಹೇಗಿದೆ ಅಂತ ಕೂಡ ತಿಳಿಸಿ. ಎಸ್, ಥ್ಯಾಂಕ್ ಯು. ಬಾಯ್.